ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನ್ಯೂ ಮಂತ್ ಸೆಪ್ಟೆಂಬರ್ 1st. ಸೊ ನ್ಯೂ ಮಂತ್, ನ್ಯೂ ಬಿಗಿನಿಂಗ್, ನ್ಯೂ ರಿಸಲ್ಟ್, ನ್ಯೂ ಎನರ್ಜಿ, ನ್ಯೂ ಮೈಂಡ್ಸೆಟ್. ಸೊ ಸೆಪ್ಟೆಂಬರ್ 1st ಅಂದ ತಕ್ಷಣ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ತುಂಬ ಖುಷಿ ಏನು ಅಂದರೆ, ಸೊ ಪ್ಲ್ಯಾನ್ ಫಾರ್ ಅ ಡೇ ಬರೆದು ಪ್ಲ್ಯಾನ್ ಫಾರ್ ದ ವೀಕ್ ಮಾಡಿಕೊಂಡು ಪ್ಲ್ಯಾನ್ ಫಾರ್ ದ ಮಂತ್ ಮಾಡ್ಕೊಳ್ತೀವಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಸೊ ಫುಲ್ ಪಾಸಿಟಿವ್ ಆಗಿ ಮೈಂಡ್ಸೆಟ್ ಮಾಡ್ಕೊಂಡು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬೇಗ ಎದ್ದು ವಾಕಿಂಗ್ ಮಾಡಿಕೊಂಡು ನಾನು ಬಂದಿದ್ದು ಕೆಫೆನ್, ನನಗೆ ಕೆಫೆನ್ ಬೇಕೇ ಬೇಕು, ಕಾಫಿ. ವರ್ಲ್ಡ್ ಕೆಫೆಗೆ ಬಂದೆ. ವಿಕಾಸ್ ಇದ್ದ ಮಾರ್ನಿಂಗ್ ಶಿಫ್ಟಲ್ಲಿ. ಸೊ ನನಗೆ ಬಿಸಿ ಬಿಸಿ ವೆನಿಲಾ ಲಾತೆ ಮಾಡಿಕೊಟ್ಟ. ಕ್ಯಾಪಚಿನೋ ಇಲ್ಲ ವೆನಿಲಾ ಲಾತೆ ಇಸ್ ಮೈ ಫೇವ್ರೆಟ್ ಡ್ರಿಂಕ್. ಸೊ ನನ್ನ ಒಂದು ಮಾರ್ನಿಂಗ್ನ ನಾನು ಕಾಫಿ ಮೂಲಕ ಸ್ಟಾರ್ಟ್ ಮಾಡಿದೆ. ಸೊ ನಾನು ಹೇಳೋದೇನೆಂದರೆ, ಪ್ರತಿದಿನ ಪಾಸಿಟಿವ್ ಆಗಿರಿ, ನಿಮ್ಮ ಡೇನ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡಿ. ಅದೇ ಥರ ನಾನೊಂದು ಕಾಫಿ ತೊಗೊಂಡು, ಇವತ್ತು ನ್ಯೂ ಮಂತ್ ಆಗಿರೋದ್ರಿಂದ ಕೈ ಮೇಲೆ ಲೆಫ್ಟ್ ಹ್ಯಾಂಡಲ್ಲಿ 45 ಅಂತ ಬರ್ಕೋಬೇಕು, ಆವಾಗ ಅದು ಮನಿ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗೆ ಎವ್ರಿ ಮಂತ್ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವಿ, ಒಂದು ಸಿನಮನ್ ಪೌಡರ್ ತೊಗೊಂಡು ನಮ್ಮ ಕೈಯಲ್ಲಿ ಲೆಫ್ಟ್ ಹ್ಯಾಂಡ್ ಮೇಲೆ ಮನೆ ಒಳಗೆ ನಿಂತ್ಕೊಂಡು ಬಾಕ್ಲ ಹತ್ರ ಅದನ್ನು ಪೌಡರ್ಸ್ಗಳನ್ನ ಹುಫ್ ಅಂತ ಬ್ಲೋ ಮಾಡಬೇಕು ಆಚೆಗೆ. ಸೊ ನಾವೇನಂದರೆ ವೆಲ್ಕಮ್ ಮಾಡೋದು, ಅಂದರೆ ಸೆಪ್ಟೆಂಬರ್ ಮಂತ್ ಇಸ್ ಗೋಯಿಂಗ್ ಟು ಬಿ ಹೆಲ್ದಿ, ವೆಲ್ದಿ, ಪೀಸ್ಫುಲ್, ಜಾಯ್ಫುಲ್ ಅಂತ ಹೇಳಿ ಅದನ್ನು ವೆಲ್ಕಮ್ ಮಾಡ್ತೀವಿ. ಸೊ ನೀವು ಆ ರೀತಿ ಮಾಡ್ಬೋದು. ಬಂದ ತಕ್ಷಣ ಇನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು. ಲೋಯಿ ಮತ್ತು ಲೋಯಿ ಟೀಮ್ ಅವ್ರು ಮನೆಗೆ ಬಂದಿದ್ದರು. ಒಂದು ಶಾರ್ಟ್ ಮೂವಿ ನಾವು ತೆಗಿತಾ ಇದ್ದೀವಿ, ಶೂಟ್ ಮಾಡ್ತೀವಿ ಅಂತ, ಖಂಡಿತ ಮಾಡು ಅಂತ ಹೇಳಿದೆ. ಹಾಗೆ ಪೂಜೆ ಎಲ್ಲ ಮಾಡಿದ್ವಿ, ಕ್ಯಾಮ್ರಾ ಎಲ್ಲ ಇಟ್ಟು ಅವನ ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಕ್ಯಾಮ್ರಾಮ್ಯಾನ್ ಎಲ್ಲ ಅವನೇ. ಸೊ ಮ್ಯಾನಿಫೆಸ್ಟೇಷನ್ ಗಾನ್ ರಾಂಗ್ ಅಂತ ಒಂದು ಪೋಸ್ಟರ್ ಇತ್ತು ಇಲ್ಲಿ. ಅದನ್ನು ನೋಡಿ ನಾನು ಸ್ವಲ್ಪ ಬೇಜಾರಾದೆ, ಏನದು ಅಂದ್ಬಿಟ್ಟು. ಸೊ ಬಿಕಾಸ್ ನಾನು ಐ ಆಮ್ ಎ ಬಿಗ್ ಬಿಲೀವರ್ ಆಫ್ ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್. ಬಟ್ ಅವ್ನು ನನಗೆ ಕನ್ವಿನ್ಸ್ ಮಾಡಿದ ರೀತಿ ನಂಗೆ ಇಷ್ಟ ಆಯಿತು. ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಇದನ್ನು ರಿಲೀಸ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್ಗಳು ಬೆಳೆಯೋದನ್ನ ನೋಡೋದಕ್ಕೆ ತುಂಬ ಖುಷಿ. ಅದರಲ್ಲೂ ಲೋಯಿ ಇಸ್ ನನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಸಿನ್ಸ್ 15 ಇಯರ್ಸ್ ಆಗ್ತಾ ಬಂತು. ಅವನು ಒಂದು ಒಳ್ಳೆ ಸ್ಟಾರ್ ಡೈರೆಕ್ಟರ್ ಆದರೆ ನನ್ನಷ್ಟು ಖುಷಿ ಇನ್ಯಾರೂ ಪಡಲ್ಲ. ಆಲ್ ದ ಬೆಸ್ಟ್ ಲೋಯಿ. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಬಂದೆ. ನೀವಂತೂ ಗೆಸ್ ಮಾಡ್ತಿರ್ತೀರಾ ಇವಳಿಗೆ ಉಪ್ಪಿಟ್ಟು ಬಿಟ್ಟು ಏನು ಮಾಡೋಕ್ಕೆ ಬರಲ್ಲ ಅಂತ. ಬಟ್ ಇವತ್ತು ಉಪ್ಪಿಟ್ಟಲ್ಲ, ಇವತ್ತಿನ ಸ್ಪೆಷಲ್ ಬಂದು ಅವಲಕ್ಕಿ. ಸೊ ಅವಲಕ್ಕಿ ತಿನ್ನಬೇಕು ಅಂತ ತುಂಬ ಅನಿಸ್ತಿತ್ತು, ಹಾಗಾಗಿ ಅವಲಕ್ಕಿ ಮಾಡಿಕೊಂಡು ತಿಂದು ಹಾಗೆ ಇವತ್ತಿನ ಡೇನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಈಚ್ ಪ್ಲ್ಯಾನ್ ಗೋಯಿಂಗ್ ವೆಲ್, ಥ್ಯಾಂಕ್ ಯು ಫಾರ್ ದ ಮ್ಯಾಗ್ನಿಫಿಷೆಂಟ್ ಔಟ್ಕಮ್ ಅಂತ ಹೇಳ್ತಾ, ಅವರೆಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದರು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ನಾನು ಒರಾಯನಿಗೆ ಬಂದೆ, ಸಲೋನಿಗೆ ಬಂದೆ. ನಾನು ಲುಕ್ ಸಲೋನ್. ಸೊ ನನ್ನ ಎಲ್ಲ ಸರ್ವಿಸಸ್ ನಾನು ಇಲ್ಲೇ ಮಾಡಿಸ್ಕೊಳ್ಳೋದು. ಹಾಗಾಗಿ ರವಿ ಎಲ್ಲರಿಗೂ ಗೊತ್ತು, ಆಲ್ರೆಡಿ ಫಸ್ಟ್ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಕಾಫಿ ಲವರ್ ಅಂತ ನಾನು. ಸೊ ನನಗೆ ಕಾಫಿ ಇಷ್ಟ. ಸೊ ಇವತ್ತು ಬೆಳಗ್ಗೆನೇ ಕಾಫಿ ಕುಡಿದೆ. ಆ್ಯಂಡ್ ಕಾಫಿ ಪೆಡಿಕ್ಯೂರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಗಮ್ ಅಂತಿತ್ತು ಸಹ. ಜಸ್ಟ್ ಕಿಡಿಂಗ್. ಸೊ ಪೆಡಿಕ್ಯೂರ್ ಮನಿಕ್ಯೂರ್ ಮಾಡಿಸ್ಕೊಂಡು ಜಸ್ಟ್ ಜೆಲ್ ನೇಲ್ ಪಾಲಿಷ್ನ ಕಾಲಿಗೆ ಕೈಗೆ ಹಾಕ್ಸ್ಕೊಂಡೆ ಅಷ್ಟೇ. ಸೊ ಬೇರೆ ಏನೂ ಸರ್ವಿಸಸ್ ಇರಲಿಲ್ಲ. ಸೊ ನನಗೆ ಒಂಥರ ಇಷ್ಟ ಸಲೋನಿಗೆ ಬರೋದು, ಲೈಕ್ ಪ್ರಿನ್ಸಸ್ ಟ್ರೀಟ್ಮೆಂಟ್. ಸೆಲ್ಫ್ ಲವ್ ಇಸ್ ನಾಟ್ ಎ ಸೆಲ್ಫಿಶ್ ಅಂತ ಹೇಳ್ತಾರೆ. ಯಾವತ್ತೂ ನಾವು ನಮ್ಮನ್ನು ತುಂಬ ಇಷ್ಟಪಡಬೇಕು. ಅಲ್ಲಿಂದ ನಾನು ಬಂದಿದ್ದು ಮೂವಿ ಡೇಟ್ ವಿತ್ ಚಂದು ಆ್ಯಂಡ್ ಕಾವ್ಯ ಜೊತೆ. ಇವಾಗ ವಿ ಆರ್ ಗೋಯಿಂಗ್ ಆನ್ ಅ ಸಿಸ್ಟರ್ಸ್ ಡೇಟ್. ಸೊ ಯಾವ ಮೂವಿಗೆ ಅಕ್ಕ? ಅಂದೊಂದಿತ್ತು ಕಾಲ. ನಾನು ಆಲ್ರೆಡಿ ಒಂದ್ಸಲ ಸಿನಿಮಾ ನೋಡಿದ್ದೀನಿ, ಇವಳಿಗೋಸ್ಕರ ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಎಸ್, ನಮಗೋಸ್ಕರ. ಆಮೇಲೆ ಏನು ಪಾಪ್ಕಾರ್ನ್ ಕೊಡ್ತಾಳೆ ಅಂತ ಬಂದಿದ್ದೀನಿ. ಪಾಪ್ಕಾರ್ನ್ ಮೂವಿ ತೋರಿಸು ಇದೆ. ಇವಾಗ ನಮ್ಮ ಪ್ರೀಮಿಯರ್ ಶೋ. ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್. ನಿಮ್ದೆ ಆಫ್ಟರ್ ಅ ಲಾಂಗ್ ಟೈಮ್ ನಾವಿಬ್ರು ಒಂದು ಸಿಸ್ಟರ್ಸ್ ಡೇ ಅಂತ ಬಂದಿದ್ದೀವಿ. ಮೂವಿ ಡೇಟ್ ಕರೆಕ್ಟ್. ಸೊ ರಿಲೀಸ್ ಆಗಿದ್ದು ಫಸ್ಟ್ ಡೇನೇ ನಾನು ಲಾಸ್ಟ್ ವೀಕ್ ಈ ಮೂವಿ ನೋಡಿದ್ದೆ. ನನಗೆ ತುಂಬ ಇಷ್ಟ ಆಗಿತ್ತು ಮೂವಿ. ಬಟ್ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಚಂದು ಆ್ಯಂಡ್ ಕಾವ್ಯ ಮೂವಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು. ಕಾವ್ಯ ಟಿಕೆಟ್ ಬುಕ್ ಮಾಡಿದ್ದು, ಬಟ್ ಇನ್ನೂ ಕಾವ್ಯ ಬಂದೇ ಇಲ್ಲ. ಯಾವಾಗಲೂ ಅವಳು ಲೇಟಾಗಿ ಬರ್ತಾಳೆ. 12 ಗಂಟೆಗೆ ಬಂದರೆ ಅವಳು ಬರೋದೇ 4 ಗಂಟೆ. ಇವತ್ತಾರು ಮೂವಿಗೆ ಬರ್ತಾಳ ಇಲ್ವಾ ನೋಡೋಣ ಇರಿ. ಆ ಗ್ಯಾಪಲ್ಲಿ ನಾನು ಚಂದು ಪಿಜ್ಜಾ ತೊಗೊಂಡು ನ್ಯಾಚೂಸ್ ತೊಗೊಂಡು ಕೂತಿದ್ವಿ. ಫೈನಲಿ ಕಾವ್ಯ ಬಂದು ಮಿರಾಕಲ್ ಇವತ್ತು ಅವಳು ಬೇಗ ಬಂದಿರೋದು. ಆ್ಯಕ್ಚುಲಿ ಕಾಣಿಸ್ತಾನೆ ಇಲ್ಲ, ಆಫ್ ಮಾಡಿ ಕೂತ್ಕೋ, ಕಾಣಿಸ್ತೀವಿ ಎಲ್ಲ ನಮ್ಮೋನೆ ಎಲ್ಲ ಗೊತ್ತಿರೋರಿದ್ರೆ. ಸೊ ಇವಾಗ ಇನ್ನೂ ಒಬ್ಳು ಜಾಯ್ನ್ ಆಗಿದ್ದಾರೆ ಗಾಯ. ಈಗ ಮೂವಿ ಹೇಗ ಏನನ್ನಿಸ್ತು? ತುಂಬ ಚೆನ್ನಾಗಿತ್ತು. ಐ ನೋ ನಿಮಗೆ ಈ ಮೂವಿ ಇದು ನಿಮಗೆ ಅಂತ. ಸೊ
ಆದಷ್ಟು ಬೇಗ ನಮ್ಗೊಂದು ಮೂವಿ ಕೊಡಿ. ಒಂದು ಮಗು ಅದು ಮಗುನ ತಾನೆ. ಇದು ಹೇಳ್ದಲ್ಲ ಫಸ್ಟ್ ಬೇಬಿ ಆಲ್ವೇಸ್ ದ ಬೆಸ್ಟ್ ಬೇಬಿ. ಯಾವಾಗ ಕೊಡ್ತೀರಾ? ಈ ವರ್ಷ ಕೊಡ್ತೀನಿ. ಅಲ್ಲ 9 ತಿಂಗಳು ನಾವು ಕಾಯ್ಬೇಕು. ಸೊ ಕಾಯ್ತೀವಿ. ಮಾಡಿ ಹೋಗೋದ್ರಲ್ಲಿ ಪ್ರೋಸೆಸ್ ನಡಿಬೇಕು. ಆಲ್ರೆಡಿ ಆಗಿದೆ. ನಾನು ಮೂವಿ ಬಗ್ಗೆ ಮಾತಾಡ್ತಿರೋದು ಪ್ಯೂರ್ಲಿ. ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮೂವಿ. ನಿಜ ತುಂಬ ಖುಷಿ ಆಯಿತು, ಅಳು ಬಂತು. ನಾವು ನಿಮ್ಮನ್ನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಸ್ಪೆಷಲಿ ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ಕೂತ್ಕೊಂಡು ನಿಮ್ಮ ಮೂವಿನ ನೋಡೋ ಥರ ನೀವು ಬೇಗ ಬೇಗ ಮೂವಿ ಮಾಡ್ಬೇಕಾಯ್ತಾ? ಆ್ಯಂಡ್ ವೀಕೆಂಡ್ ರಮೇಶ್ಗೆ ಹೋಗ್ಬೇಕಾಯ್ತಾ? ವೀಕೆಂಡ್ ವಿತ್ ರಮೇಶ್. ಸೊ ಆದಷ್ಟು ಬೇಗ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಇದೇ ವರ್ಷದಲ್ಲಿ ಸ್ಟಾರ್ಟ್ ಆಗಲಿ, ಎಲ್ಲ ತುಂಬ ಚೆನ್ನಾಗಾಗಲಿ ಅಂತ. ಸೊ ಆಲ್ ದಿ ವೆರಿ ಬೆಸ್ಟ್ ಅಕ್ಕ. ಮೂವಿ ನನಗೆ ಮಾತ್ರ ಅಲ್ಲ, ಇವರಿಬ್ರಿಗೂ ಸ್ವಲ್ಪ ಕನೆಕ್ಟೆಡ್ ಆಗಿತ್ತು ಅನಿಸುತ್ತೆ. ಸ್ವಲ್ಪ ಫೀಲ್ ಆದರು. ಸೊ ಅಲ್ಲಿಂದ ನಾವು ಬಂದಿದ್ದು ಸ್ಟಾರ್ಬಕ್ಸ್ಗೆ. ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇತ್ತು, ಹಾಗಾಗಿ ನನಗೆ ಒಂದು ಹಾಟ್ ಚಾಕ್ಲೇಟ್ ಕುಡಿಬೇಕು ಅನಿಸ್ತಿತ್ತು. ಸೊ ಇಲ್ಲಿಗೆ ಬಂದರೆ ಸೊ ಒಂದು ಖುಷಿಯಾಗಿದ್ದು ಸ್ಟಾರ್ಬಕ್ಸಲ್ಲಿ ನಮ್ಮ ಕನ್ನಡ ನೋಡಿ. ಅದು ಬಿಡು, ಬೇರೆ ಹೇಳು ಇಲ್ಲಿ. ಹ್ಯಾಪಿ ಟೀಚರ್ಸ್ ಡೇ ಅಕ್ಕ. ಸೊ ಹ್ಯಾಪಿ ಟೀಚರ್ಸ್ ಡೇ. ಸೊ ಈಗಷ್ಟೇ ನಾವು ಅನ್ನೊಂದಿಟ್ಟು ಕಾಲ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಕನೆಕ್ಟ್ ಆಯಿತು, ಎಷ್ಟು ಕನೆಕ್ಟ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಾವು ವಿಸ್ಮಯ ಅಕ್ಕಂದ ಡಿರೆಕ್ಟರ್ ಆಗಬೇಕು ಅಂತ ತುಂಬ ಕನಸು ಆಗ್ತಾ ಇದ್ದೀವಿ. ಅದು ಈ ಮೂವಿಲಿ ತುಂಬ ನಮಗೆ ಫೀಲ್ ಕೊಟ್ಟು. ಸೊ ಮುಂದಕ್ಕೆ ನೀವೇನು ತುಂಬ ಸ್ಪೆಷಲ್ ಫೀಲ್ ಅನ್ನಿಸ್ತು. ಬಿಕಾಸ್ ನೀವು ಆಸ್ ಅ ಡಿರೆಕ್ಟರ್ ಎಷ್ಟು ಸ್ಟ್ರಗಲ್ ಪಡ್ತಿದ್ದೀರಾ, ಸ್ಟ್ರಗಲ್ ಅಲ್ಲ, ಇಷ್ಟಪಟ್ಟೆ ಮಾಡ್ತಿದ್ದೀರಾ. ಬಟ್ ಸ್ಟಿಲ್ ಅದು ಪಾಪ ಕಷ್ಟಪಟ್ಟು ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೂ ಆ ಮೂವಿಗೂ ರಿಲೇಟ್ ಆಯಿತು. ಬಿಕಾಸ್ ವಿ ಆರ್ ನಾಟ್ ಫಿಲಮಿ ಬ್ಯಾಕ್ಗ್ರೌಂಡ್, ಬಟ್ ನೀವು ಡಿರೆಕ್ಷನ್ ಮಾಡಬೇಕು ಅಂತಲೇ ಬಂದಿರೋರಲ್ವಾ. ಸೊ ಅಲ್ಲಿ ನೋಡಬೇಕಾದ್ರೆ ಈ ಫೀಲ್ಡಲ್ಲಿ ಏನೇನೋ ಕಷ್ಟಗಳನ್ನ ನೋಡ್ತಾರಪ್ಪ. ದಿಸ್ ಇಸ್ ನಾಟ್ ಈಸಿ ಫೀಲ್ಡ್ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಎಸ್, ಮೂವಿ ಎಷ್ಟು ಚೆನ್ನಾಗಿತ್ತು, ಅಷ್ಟೇ ಇಷ್ಟು ಖುಷಿಯಾಗಿದ್ದು ನಿಮ್ಮ ಜೊತೆಗೆ ಬಂದಿದ್ದು. ಆ್ಯಂಡ್ ಸೂಪರ್ ಆಗಿತ್ತು ಮೂವಿ. ಆ್ಯಂಡ್ ಅದೇ ಥರನೇ ನೀವು ಮೂವಿ ಮಾಡೋದನ್ನು ನಾನು ಬೇಗ ನೋಡ್ತೀನಿ. ಅದೇ ಶೋಗೆ ಹೋಗ್ಬೇಕು. ಅದೇ ಶೋ ಅಲ್ಲ, ಅದು ಸೂಪರ್ ಶೋಗೆ ಹೋಗ್ತೀವಿ ನಾವು ಯೂಶಲಿ ಎಲ್ಲ ಕನ್ನಡ ಸಿನಿಮಾಗಳು ಫಸ್ಟ್ ರಿಲೀಸ್ ಆಗುತ್ತಲ್ಲ ಮೆಜೆಸ್ಟಿಕ್ಕಲ್ಲಿ, ಅದರಲ್ಲಿ ಹೋಗಿ ನೋಡ್ಬೇಕು ನಾನು. ನೋಡ್ತೀವಿ ಕೂಡ ಫುಲ್ ತಪ್ಪಾಂಗುಚ್ಚಿ ಡಾನ್ಸ್ ಮಾಡ್ಕೊಂಡು ಅಕ್ಕಂದೊಂದು ದೊಡ್ಡ ಅಕ್ಕನ ಕಟೌಟ್ ಅಲ್ಲ, ಹೀರೋ ಕಟೌಟು. ಅಕ್ಕನ ಡೈರೆಕ್ಟರ್ ಕಟ್ಟೋಟು ಹಾಕ್ತೀವಿ. ಹಾಕ್ಬೋದು. ಹಾಕೋಣ. ಅಲ್ಲಿ ಕೆಳಗಡೆ ಇರುತ್ತಲ್ಲ ವಿಸ್ಮಯ ರಾಧಾಕೃಷ್ಣ ಹಿಂಗೆ ಅಂದ್ಬಿಟ್ಟು ಸೊ ಕ್ಯೂಟ್. ಆ್ಯಕ್ಚುಲಿ ಒನ್ ಮೋರ್ ಥಿಂಗ್ ಇದೆ. ಸೊ ಇವತ್ತಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ವಿಸ್ಮಯ ಅಕ್ಕನಿಗೆ 2026 ಅಕ್ಕ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡಿರೆಕ್ಟರ್ ವಿಸ್ಮಯ ರಾಧಾಕೃಷ್ಣನ್ ಹತ್ರ ದೊಡ್ಡದಾಗಿ ಬರುತ್ತೆ. ನಾವೆಲ್ಲ ವಿಲ್ ಬಿ ಲೈಕ್ ಫುಲ್ಲು ನಮಗೂ ಒಂಥರ ಭಯ, ಕ್ಯೂರಿಯಾಸಿಟಿ ಸಕ್ಕತ್ತಾಗಿರುತ್ತೆ. ಸೊ ಐ ವಿಲ್ ಮ್ಯಾನಿಫೆಸ್ಟ್ ಫಾರ್ ಯು ಅಕ್ಕ. ಲವ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಬಂದ್ಬರುತ್ತೆ ಒಳ್ಳೆ ಯಾವುದೋ ನೀವು ಮುನ್ಗಲ್ ನೋಡಕ್ಕೆ ಬಂದಾಗ. ಓಕೆನಾ? ಎಸ್, ನನಗೆ ಓಕೆ. ಥ್ಯಾಂಕ್ ಯು ಫಾರ್ ದ ಹಾಟ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ ಕುಡಿತಾ ನಾನು ಚಂದು ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ವಿ. ಗ್ಯಾಪಲ್ಲಿ ಕಾವ್ಯ ಎಲ್ಲೋ ಶಾಪಿಂಗ್ ಹೋಗ್ತೀನಿ ಅಂತ ಹೋಗಿದ್ಲು. ನೋಡಿದ್ರೆ ಬರ್ತಾ ಇಷ್ಟೊಂದು ಬ್ಯಾಗ್ಸ್ಗಳಿತ್ತು. ನೋಡುವಾಗ ಗೊತ್ತಾಯ್ತು ಅದೆಲ್ಲ ನಮಗೆ ಅಂತ. ಸೊ ತುಂಬ ಖುಷಿ ಆಯಿತು. ಕ್ಯೂಟಾಗಿ ಒಂದು ಸರ್ಪ್ರೈಸ್ ಕೊಟ್ಲು ನಮಗೆ. ಇದೆಲ್ಲ ನನಗೇನಾ? ಥ್ಯಾಂಕ್ ಯು ಬೇಬಿ. ಅದು ತಗೋ ಚಂದ್ರು, ಇದು ನಿಮಗೆ. ಒಂದೇ ಥರ ತಗೊಂಡಿರೋದು ತಗೋ. 3 ತಗೊಂಡಿರೋದು ಒಂದೇ ಥರ. ವಿಸ್ಮಯ, ಥ್ಯಾಂಕ್ ಯು ಸೋ ಮಚ್. ಕಾವ್ಯ, ಮನಿ ಫ್ಲೋಸ್ ಆಗಲಿ ಅಂತ ಮನಿ ಪ್ಲಾಂಟ್ ಕೊಡ್ಸೋಳೆ ನಮಗೆ. ಥ್ಯಾಂಕ್ ಯು. ವೆರಿ ಕ್ಯೂಟ್. ಆ್ಯಂಡ್ ಏನು ಗೊತ್ತಾ, ಥ್ಯಾಂಕ್ ಯು ಕಾವ್ಯ.
ವಾಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಡೇ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಕಾವ್ಯನ ಡ್ರಾಪ್ ಮಾಡಿ, ಚಂದುನ ಡ್ರಾಪ್ ಮಾಡಿ ನಾನು ಮನೆಗೆ ಬಂದೆ. ಥ್ಯಾಂಕ್ ಯು ಯೂನಿವರ್ಸ್. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಅಲ್ಲಿ ನಾನು ಬೇರೆ ಬ್ಲಾಗ್